ಸೇರ್ತಕ್ಕಂಥ ಕಾರ್ಮಿಕರು. ಇವತ್ತು ನಾವು ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಜನಜಾಗೃತಿಯನ್ನು ಮಾಡಿ ನಮ್ಮಲ್ಲಿ 103 ಕ್ಯಾಟಗರಿಗೆ ಸೇರ್ತಕ್ಕಂಥ ಕಾರ್ಮಿಕರು ಹೂವು, ಹಣ್ಣು, ತರಕಾರಿ, ಆಟೋ ಮತ್ತು ಖಾಸಗಿ ಬಸ್ಸು ಚಾಲಕರಾಗಿರ್ಬೋದು, ಲಾರಿ ಡ್ರೈವರ್ಗಳಾಗಿರ್ಬೋದು, ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು ಮತ್ತು ಟ್ಯಾಕ್ಸಿ ಡ್ರೈವರ್ಗಳಾಗಿರ್ಬೋದು, ಅನೇಕ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ದೇಶದ ಕಾರ್ಮಿಕರು ಅಂತಂದ್ರೆ ಅದು ನಮ್ಮ ಅಸಂಘಟಿತ ಕಾರ್ಮಿಕರು. ಆ ಒಂದು ಅಸಂಘಟಿತ ಕಾರ್ಮಿಕರಿಗೋಸ್ಕರ ನಾವು 1,85,00,000 ಜನ ನಮ್ಮ ಕರ್ನಾಟಕದಲ್ಲಿ ನಾವು ವಾಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಸಿಗಬೇಕಾದ ಸೌಲಭ್ಯನ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮುಂದಿನ ಭಾನುವಾರ 10 ಗಂಟೆಗೆ ಸರಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಮ್ಮ ಹಕ್ಕು ನಾವು ಪಡೆಯೋಣ, ಕಾರ್ಮಿಕರೇ ಎದ್ದೇಳಿ ಅಂತೇಳಿ ಒಂದು ಜನಜಾಗೃತಿಯನ್ನು ಮೂಡಿಸಿ ನ್ಯಾಯಕ್ಕಾಗಿ ನಮ್ಮ ಒಂದು ಹೋರಾಟ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೇಳ್ತಕ್ಕಂಥದ್ದು ಏನು, ಮನೆ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು, ಅನೇಕ ವೃತ್ತಿ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೆ ತಮ್ಮನ್ನಿ, PF ESIಗೆ ಅವ್ರನ್ನ ವ್ಯಾಪ್ತಿಗೆ ತಮ್ಮನ್ನಿ, ಕಾರ್ಮಿಕರಿಗಾಗಿ ಒಂದು ಪ್ರತ್ಯೇಕ ಚೌಟ್ರಿನ ಕಟ್ಟಬೇಕು, ಸಮುದಾಯ ಭವನ ಮಾಡಬೇಕು, ಅನೇಕ ಸೌಲಭ್ಯಗಳನ್ನು ನಮಗೆ ದೊರಕಿಸಿಕೊಡ್ಬೇಕಂತೇಳಿ 2013ರಿಂದ ಇಲ್ಲಿವರೆಗೆ ಕೇಳಿದ್ರು ಕೂಡ ಯಾವುದು ಕೂಡ ಇಲ್ಲಿವರೆಗೆ ಈಡೇರಿಲ್ಲ. ಹಾಗಾಗಿ ನಾವು ಮುಂದಿನ ಭಾನುವಾರ 11 ಗಂಟೆಗೆ ಸರಿಯಾಗಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಾವು ಭಾಗವಹಿಸಿ ನಮ್ಮ ಹಕ್ಕುಗಳು ನಾವು ಪಡಿಬೇಕಾದಂತ ಒಂದು ಹೋರಾಟಕ್ಕೆ ತಾವುಗಳೆಲ್ಲರೂ ಭಾಗವಹಿಸಿ ಸಹಕರಿಸಬೇಕಂತೇಳಿ ತಮ್ಮ ಮನೆ ಬಾಗಿಲಿಗೆ ಬಂದು ಪಾಂಪ್ಲೇಟ್ ಮುಖಾಂತರ ಕಾನೂನು ಚೌಕಟ್ಟಿನಲ್ಲಿ ಏನು ಸಿಗಬೇಕು ನಮಗೆ, ನಮ್ಮ ಹಕ್ಕನ್ನು ನಾವು ಪಡೆಯಲೇಬೇಕಂತೇಳಿ ಇವತ್ತು ತಮ್ಮ ಬಾಗಿಲಿಗೆ ಬಂದಿದ್ದೀವಿ ಬಂಧುಗಳೇ. ಹಾಗಾಗಿ ತಾವುಗಳು ಭಾಗವಹಿಸಬೇಕು. ಒಂದು ನಮ್ಮ ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಅನೇಕ ಕಾರ್ಮಿಕ ಮುಖಂಡರು, ರೈತ ಮುಖಂಡರು, ದಲಿತ ಪರ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು, ಅನೇಕ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿ ನ್ಯಾಯವನ್ನು ಬೇಕೇ ಬೇಕು, ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ತಾವುಗಳೆಲ್ಲ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಂತ ಇದೀವಿ ಬಂಧುಗಳೇ. ತಾವು ಬರಬೇಕಂತ ಹೇಳಿ ತಮ್ಮನ್ನ ಸ್ವಾಗತ ಮುಖಾಂತರ ಪಾಂಪ್ಲೆಂಟ್ ಮುಖಾಂತರ ಇವತ್ತು ತಮ್ಮನ್ನ ಬರಮಾಡಿಕೊಂತ ಇದೀವಿ ಬಂಧುಗಳೇ. ಹೆಚ್ಚಿನ ರೀತಿಯಲ್ಲಿ ತಾವು ಭಾಗವಹಿಸಬೇಕು. ಒಂದು ಕಡೆ